ಓಕೆ, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊರಗಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಆಚೆ ಕಡೆ ನೋಡಿ, ನಮ್ಮ ಮೇಲ್ಗಡೆ ಕಟ್ತಾ ಇರೋ ಮನೆ ಹತ್ರಕ್ಕೆ ಬೇವಿನ ಮರ ಎಷ್ಟು ಚೆಂದ ಕಾಣಿಸ್ತಿದೆ. ನನಗೆ ತುಂಬ ಇಷ್ಟ ಇದು ಬೇವಿನ ಮರ. ಎದ್ದ ತಕ್ಷಣ ನೋಡೋದಕ್ಕೂ ಚೆನ್ನಾಗಿರುತ್ತಲ್ಲ. ನಾನು ಈ ಕಡೆಯಿಂದ ತೋರಿಸ್ತೀನಿ ರೀ. ಆಚೆ ಬಂದು ನಿಂತ್ಕೊಂಡ್ರೆ ಸಾಕು, ಎಷ್ಟು ಗ್ರೀನಾಗಿ ಕಾಣಿಸುತ್ತೆ. ಹಿಂಗೆ ಹತ್ರದೆಲ್ಲ ಇದೆ, ಬಟ್ ಕುಯ್ಕೊಳ್ಳೋಕ್ಕಾಗಲ್ಲ, ಸಿಗಲ್ಲ. ಅಮ್ಮ ಮನೆಗೆ ಅಲ್ಲಿಗೆ ಸಿಗುತ್ತೆ, ಅಲ್ಲಿ ಸ್ವಲ್ಪ ಕಿತ್ಕೊಬೋದು. ನಮಗೆ ಇಲ್ಲಿ ಆಗಲ್ಲ, ದೂರ ಇದೆ, ಆಗಲ್ಲ. ನಾನಿವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಫ್ರೆಂಟು, ಎಲ್ಲ ಮಿಕ್ಸಬಲ್ಲು. ಅಂದರೆ ಕಿಚನ್ದು ತಿಂಡಿ ಊಟದ್ದೇನೂ ಇಲ್ಲ, ಜಸ್ಟ್ ಹಾಗೆ ನಮ್ಮ ಮನೆ ಸುತ್ತಮುತ್ತ ಇರೋ ಹೂವಿನ ಗಿಡಗಳು ಮತ್ತು ನಾನು ನನ್ನ ಮಗಳು ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತೀವಿ, ಏನಕ್ಕೆ ಹೋಗ್ತಿದ್ದೀವಿ ಅಂತ ಪೂರ್ತಿ ವೀಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಬನ್ನಿ ವಿಡಿಯೋ ನೋಡೋಣ. ಓನ್ ಮಾಡ್ತಿದ್ಯಮ್ಮ, ಓನು ಮಾಡ್ತಿದ್ಯಾ? ಸ್ನಾನ ಆಯಿತು, ಫ್ರೆಶ್ಶು. ಬರೀ ಬಿಸ್ಕೆಟ್ ಕಡೆನೇ ಇರುತ್ತೆ, ಗಮನ ಇಲ್ಲ. ಬಿಸ್ಕೆಟ್ಟು ಅಲ್ಲ ಬುಜ್ಜಿ? ಬರೀ ಬಿಸ್ಕೆಟ್ ಬೇಕಾ ನಿನಗೆ? ಹಾಂ, ಮೂತಿ ನೋಡಿ ಎಷ್ಟು ಚೆನ್ನಾಗಿದೆ. ಸ್ನಾನ ಮಾಡಿಸಿದ್ದಕ್ಕೆ ಪಳಪಳ ಅಂತಿದ್ಯಾ, ಪಳ 2-3 ದಿನದಿಂದ ಮಳೆ ಬಂದಿದ್ದಕ್ಕೆ ನಮ್ಮ ಮನೆ ದಾಸವಾಳ ಗಿಡ ಬಿದ್ದೋಗ್ಬಿಟ್ಟಿದೆ ನೋಡಿ. 2 ದಿನದಿಂದನೂ ನಿಲ್ಲಿಸಿದ್ರು ಮತ್ತೆ ಬಿದ್ದು ಹೋಗ್ತಾ ಇದೆ. ಅದರಲ್ಲಿ ಏನಿಲ್ಲ ಅಂದರೂ ತುಂಬ ಹೂ ಸಿಗ್ತಾ ಇತ್ತು. ದಿನಕ್ಕೆ ಏನಿಲ್ಲ ಅಂದರೂ ಒಂದು 30-40 ದಾಸವಾಳ ಹೂ ಬಿಡೋದು. ಈ ಕಡೆ ರೋಸ್ದು ಮಗ್ಗಾಗಿದೆ, ಕರ್ಬೇವಿನ ಸೊಪ್ಪು ಗಿಡ. ಇನ್ನು ಇದು ನನ್ನ ಮೈ ಫೇವ್ರೇಟ್ ದುಂಡ್ಮಲ್ಗೆ ಹೂ ಗಿಡ. ಇದರಲ್ಲೂ ಸಹ ಚೆನ್ನಾಗಿ ಹೂ ಬಿಡ್ತಾ ಇದೆ. ದುಂಡ್ಮಲ್ಗೆ ಹೂ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ನಮ್ಮ ಅತ್ತೆ ಹಾಕಿದ್ದಾರೆ. ದುಂಡ್ಮಲ್ಗೆ ಸೂಜ್ಮಲ್ಗೆ ಎರಡೂ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದೆ. ಸೊ ಅದನ್ನು ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ಇನ್ನು ಪಕ್ಕದಲ್ಲಿ ಇದು ಒಂಥರ ಗೊಂಚಲ ಥರ ಹೂ ಬಿಡುತ್ತೆ, ಇದೂ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಈ ಕಡೆ ಸೂಜ್ ಮಲ್ಲಿಗೆ ಹೂ ಇತ್ತಲ್ವ, ಅದನ್ನು ಬಿಡಿಸ್ಕೊಳ್ಳೋಣ ಅಂತ ಬಂದೆ. ನನಗೆ ದುಂಡು ಮಲ್ಲಿಗೆ ಹೂ, ಸೂಜ್ ಮಲ್ಲಿಗೆ ಹೂ ಎರಡೂ ಇಷ್ಟ. ಇವಾಗ ಸೀಸನಲ್ಲಿ 7 ಡೇಸು ತುಂಬ ಚೆನ್ನಾಗಿ ಹೂ ಬಿಡುತ್ತೆ, ಮತ್ತು ಇದು ಆಟೋಮೆಟಿಕ್ ಡೌನ್ ಆಗಿಬಿಡುತ್ತೆ. ಟೋಟಲಿ ಎಷ್ಟು ಹೂಗಳು ಸಿಕ್ಕಿದೆ. ಮೊಗ್ಗು ನೋಡಿ ಎಷ್ಟು ದಪ್ಪ ಇದೆ ಸೂಜ್ ಮಲ್ಲಿಗೆ ಹೂದು. ಇದು 2-3 ಸುತ್ತಿಂದು ಸೂಜ್ ಮಲ್ಲಿಗೆ ಹೂವು. ನಮ್ಮ ಅತ್ತೆನೂ ಬಿಡಿಸ್ತಾಯಿದ್ರು, ನಾನು ಬಿಡಿಸ್ಕೊಳ್ತಾ ಇದ್ದೆ. ಟೋಟಲ್ ಇಷ್ಟು ಮಗ್ಗು ಸಿಕ್ಕಿದೆ. ಇರುವೆಗಳೆಲ್ಲ ತುಂಬ ಇದೆ ನೋಡಿ, ಅದು ತೊಟ್ಟಿಂದು ರಸನ ಕುಡ್ಕೊಳ್ಳೋದಕ್ಕೆ ಇರುವೆಗಳೆಲ್ಲ ಗಿಡದಲ್ಲೇ ಎದ್ದೋಗ್ಬಿಟ್ಟಿದೆ. ಹಾಗೆ ದಾಸವಾಳ ಮಗ್ಗು ಕೂಡ ಕಟ್ ಮಾಡಿಕೊಂಡೆ. ಗಿಡ ಬಗ್ಬಿಟ್ಟಿದೆ, ತುಂಬ ಬೇಜಾರು. ಧಾರವಾಡದಲ್ಲಿ ಮಾವ ಫಾರೆಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ರು. ಅಲ್ಲಿನ ನೆನಪಿಗೆ ಅಂದ್ಬಿಟ್ಟು ಧಾರವಾಡದಿಂದ ತಂದು ಹಾಕಿದ್ದು ಇದು ದಾಸವಾಳ ಹೂ ಗಿಡ. ಸರಿ, ಇನ್ನು ಈ ಕಡೆ ಪಾಟಲ್ಲಿ ನಾನು ಹೊಸದು ತುಳಸಿ ಗಿಡ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಕರಿ ತುಳಸಿ ಮತ್ತು ಬಿಳಿ ತುಳಸಿ ಎರಡನ್ನೂ ಒತ್ತರಲ್ಲಿ ಹಾಕಿಡ್ಕೊಂಡಿದ್ದೀನಿ. ಇದೊಂದು ಹಾಕ್ಕೊಂಡಿದ್ದೀನಿ. ಇನ್ನು ಇದು ಮೊದಲೇ ಇತ್ತು, ನಿಮಗೆ ಗೊತ್ತಿದೆ. ಇನ್ನು ಇದು ರೀಪಾಟ್ ಮಾಡಿದ್ದು ನಿಮ್ಮೆಲ್ರಿಗೂ ಗೊತ್ತು. ಇನ್ನು ಇದು ನಮ್ಮ ಪುಟಾಣಿ, ನನ್ನ ತಂಗಿ ಪಾಟಲ್ಲಿ ಒಂದು ಹುಟ್ಟಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ, ಮನಿ ಪ್ಲ್ಯಾಂಟು. ಸೊ ನಮ್ಮ ಬುಜ್ಜಿ ನೋಡಿ ಹೆಂಗಿದ್ದಾನೆ, ಚಿಂಟು. ಓಯ್ ಚಿಂಟು. ಬುಜ್ಜಿ ಅಟ್ಯಾಕ್ ಮಾಡ್ತಿದ್ದಾನೆ ನಿನ್ನನ್ನು ಅವನು. ಹಾಂ, ಅಟ್ಯಾಕ್ ಮಾಡ್ತಿದ್ದಾನೋ. ಓಯ್ ಏಯ್ ಡುಮ್ಕಿ. ಮರ ಹತ್ತುತ್ತಿದ್ದಾನೆ. ಡುಮ್ಕಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಮರ ಹತ್ತಿದ್ದಾನೆ. ವಾವ್, ನೈಸ್. ಲುಕ್ ಹಿಡ್ಕೊಂಬಿಟ್ಟೆ ನಿನ್ನ. ಆ ಮೋಡ ಕಲರು ನಿನ್ನ ಕಲರು ಒಂದೇ ಇದೆ ಬುಜ್ಜಿ. ಸೂಪರ್ ಆಗಿದೆಯಾ? ಬಿಟ್ಟರೆ ಸಾಕು, ಫುಲ್ಲು ಮೇಲೆ ಹೋಗ್ಬಿಡ್ತಾನೆ ಅವನು. ನಮ್ಮ ಅಜ್ಜಿ ಹೋಗೋದಕ್ಕೆ ಕಾಯ್ಕೊಂಡಿರ್ತಾನೆ ಫುಲ್ಲು ಮೇಲ್ಗಡೆಗೆ. ಅದು ಅವ್ನು ಬುಜ್ಜಿ ಓಡಿಸಾಡೋದು. ಡುಮ್ಕಿ ಸಪೋರ್ಟ್ ಮಾಡಿ. ಸೊ ಬನ್ನಿ ಹೋಗೋಣ. ಡಾಮಿನೋಸ್ಗೆ ಹೋದ್ವಿ. ಅವಳೇನೋ ಮೊಬೈಲಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ಲು. ಅದು ಏನೇನು ಆರ್ಡ್ರ್ ಮಾಡಿದ್ಲು ಗೊತ್ತಿಲ್ಲ. ನನಗಂತೂ ಏನು ಪ್ಲ್ಯಾನ್ ಇದ್ದಿಲ್ಲ ಏನು ಕೊಡಿಸ್ಬೇಕು ಅಂತ. ಅವಳು ನಾನು ಟ್ರೆಂಡಿಗೆ ಹೋಗೋಣ ಅಂದಿದ್ದಕ್ಕೆ ಅವಳು ಬರ್ತಾ ಇದ್ದಿಲ್ಲ. ಸರಿ ಆಯಿತು ಡಾಮಿನೋಸ್ ಆರ್ಡ್ರ್ ಮಾಡ್ಕೊ ಅಂದಿದ್ದಕ್ಕೆ ಆಮೇಲೆ ಹೊರಟ್ಲು. ನನಗೆ ನನ್ನ ಮಗಳು ಕೂದಲು ಅಂದರೆ ತುಂಬಾ ಇಷ್ಟ. ಈ ನಡುವೆ ಚೆನ್ನಾಗಿ ಆಗ್ಬಿಟ್ಟಿದೆ. ಆ್ಯಂಡ್ ನನಗೇನು ಡಾಮಿನೋಸು ಪಿಜ್ಜಾ ಅಷ್ಟು ಇಷ್ಟ ಆಗಲ್ಲ. ನಾನು 2-3 ಪೀಸ್ ತಿಂದೆ. ಅವಳು ನಂತರಲ್ಲಿ ಒಂದು ಅವಳಿಗೆ ಎಕ್ಸ್ಟ್ರಾ ಕೊಟ್ಟೆ ಅಂತ ಅಂದ್ಕೊಳ್ಳಿ. ನನಗೇನು ಅಷ್ಟು ಇಷ್ಟ ಆಗಲ್ಲ. ಇನ್ನು ಫಸ್ಟು ಇಷ್ಟಪಟ್ಟು ತುಂಬ ತಿಂತಾಯಿದ್ದೆ. ತಿನ್ನಬೇಕು ಅಂತ ಅನಿಸೋದು. ಇವಾಗೇನು ಗೊತ್ತಿಲ್ಲ, ಅದು ಇಷ್ಟನೇ ಆಗಲ್ಲ ನನಗೆ. ತಿನ್ನಬೇಕು ಅಂತಲೂ ಅನಿಸಲ್ಲ. ನನ್ನ ಮಗಳಿಗೆ ಮಾತ್ರ ಇಷ್ಟ, ತಿಂತಾಳೆ ಚೆನ್ನಾಗಿ. ಓಕೆ, ಇವಾಗ ಟ್ರೆಂಡ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸಿಗುವ ಬನ್ನಿ, ಹೇಗೆ ತೊಗೊಳ್ತೀನಿ ಅಂತ ಹೇಳ್ತೀನಿ, ಬನ್ನಿ.
ನಮಗಂತೂ ಈ ಟ್ರಾಫಿಕ್ ರೋಡಲ್ಲಿ ಓಡಾಡಬೇಕಂದ್ರೆ ತುಂಬಾ ಭಯ. ಜಸ್ಟ್ ಇವಾಗ ಟ್ರಾಫಿಕ್ಕಿಂದ ಮೂವ್ ಆಗಿ ಬಂದಿರೋದು, ಟ್ರೆಂಡ್ ಹತ್ರ ಬಂದ್ವಿ. ಹಾಗಾಗಿ ಮಗಳಿಗೆ ವೀಡಿಯೋ ಮಾಡ್ಕೊ ಅಂತ ಅಂದಿದ್ದಕ್ಕೆ ಇಲ್ಲಿ ಸ್ವಲ್ಪ ರೋಡ್ ಕ್ಲಿಯರ್ ಆಗಿದೆ. ಎನಿ ಟೈಮ್ ಎಲ್ಲ ರೋಡು, ನಮ್ಮ ಮನೆ ಹತ್ರ ರೋಡು ಈ ನಡುವೆ ಸಿಕ್ಕಾಬಟ್ಟೆ ಜಾಮ್ ಆಗಿಬಿಟ್ಟಿದೆ. ಅಂದರೆ ಮನೆ ಹತ್ರ ತುಂಬ ಬಸ್ಗಳು ಓಡಾಡ್ಬಿಡ್ತಾ ಇದೆ. ಅಂದರೆ ಮನೆ ಹತ್ರನೇ ಡಿಪೋ ಎಲ್ಲೋ ಆಗಿಬಿಟ್ಟಿದೆ. ಹಂಗಾಗಿ ರೋಡ್ ಬಂದು ಸಿಂಗಲ್ ರೋಡ್ ಇರೋದು, ಹಾಗಾಗಿ ಒಂದು ಲಾರಿ ಒಂದು ಬಸ್ ಬಂದರೆ ಫುಲ್ಲು ರೋಡು ಜಾಮ್ ಆಗುತ್ತೆ. ನಮ್ಮ ಮನೆಯವ್ರು ಕೂಡ ನೈಟ್ ಟೈಮು ಮನೆಗೆ ಬರೋದಕ್ಕೆ ತುಂಬ ಲೇಟ್ ಆಗ್ತಿದೆ. ಏನು ರೀಸನ್ ಅಂದರೆ ಇದೇನೆ, ಟ್ರಾಫಿಕ್ ಜಾಮ್. ಟ್ರೆಂಡ್ಗೆ ಬಂದ್ವಿ. ಬಟ್ ನಾನು ಊರಿಂದ ಬಂದಿದ್ದ ದಿನ 3499 ಬೈ 3499 ಆಫರ್ ಇದ್ದಿದ್ದು. ಅಂದರೆ ಇವತ್ತು ಬಂದು ಬೈ 1 get 2 ಫ್ರೀ ಅಂತ ಇದೆ. ಬಟ್ ಅದು ಬೈ 1 2000 ಆ ಥರ ಇತ್ತು. ಸೊ ನಾನು ರೀಸನ್ ಹೋಗಿದ್ದು ನನ್ನ ಮಗಳಿಗೆ ಲೆಗ್ಗಿನ್ಸ್ ಬೇಕಿತ್ತು. ಸೊ ಅದು ಆಫರ್ ಇದ್ದರೆ ಆ ಥರ ಹಂಗೆ ಸ್ವಲ್ಪ ಅವಳಿಗೆ ಎತ್ನಿಕ್ ವೇರು ಆ ಥರದ್ದೆಲ್ಲ ಡ್ರೆಸ್ಗಳನ್ನ ಸ್ವಲ್ಪ ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಬಟ್ ಅದು ಆಫರ್ ಕ್ಲೋಸ್ ಆಗಿಬಿಟ್ಟಿತ್ತು. ಆ ಥರ ಆಫರ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಒಂದು ಲೆಗ್ಗಿನ್ಸು 600 ರೂಪೀಸ್ ಇತ್ತು. ಸರಿ ಬೇಡ ಬಾ ಅಮ್ಮ ಅಂತ ಕರ್ಕೊಂಡು, ಇನ್ನು ಪಕ್ಕದಲ್ಲಿ ಜುಡಿಯೋ ಇತ್ತು. ಜುಡಿಯೋದಲ್ಲಿ ನನ್ನ ಮಗಳು ಸ್ಲಿಪ್ಪರ್ ಬೇಕು ಅಂತ ಅಂದ್ಲು. ಸರಿ ಆಯಿತು ಕೊಡ್ಸೋಣ ಅಂತ ಬಂದೆ. ಅಲ್ಲಿ ಟ್ರೆಂಡಲ್ಲೂ ಇತ್ತು, ಬಟ್ ಅಷ್ಟು ಚೆನ್ನಾಗಿರಲಿಲ್ಲ. ಇಲ್ಲಿ ನೋಡೋಣ ಅಂತ ಬಂದ್ವಿ. ಕೆಳಗಡೆ ತರಕಾರಿ ಅಂಗಡಿ, ಮೇಲ್ಗಡೆ ಬಂದು ಜುಡಿಯೋ ಇರೋದು. ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇದು KR ಪುರಮಲ್ಲಿರೋದು ಜುಡಿಯೋ. ಸ್ಲಿಪ್ಪರ್ಸು ನಾನು ಒಂಥರ ನೋಡಿದ್ದೆ, ನನಗೆ ಸಿಗಲಿಲ್ಲ ಇಲ್ಲಿ, ನಾನು ತೊಗೊಂಡಿಲ್ಲ. ಜಸ್ಟ್ ನನ್ನ ಮಗಳು ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ಲು. ಅಂದರೆ ನಾನು ಸೆಲೆಕ್ಟ್ ಮಾಡಿದೆ, ಅವಳು ಸೆಲೆಕ್ಟ್ ಮಾಡಿದ್ಲು. ಚೆನ್ನಾಗಿದೆ ಇದು, ಜೀನ್ಸ್ಗೂ ಹಾಕ್ಕೊಬೋದು, ಡ್ರೆಸ್ಗೂ ಹಾಕ್ಕೊಬೋದು, ಎಲ್ಲದಕ್ಕೂ ಹಾಕ್ಕೊಬೋದು. ಅಂದರೆ ಅವಳಿಗೆ ಡೈಲಿ ಓಡಾಡೋದಕ್ಕೆ ಸ್ಲಿಪ್ಪರ್ ಇರಲಿಲ್ಲ, ಇತ್ತು, ಅದು ಹಳೇದಾಗಿದೆ, ಬೇರೆದು ಕೊಡಿಸು ಅಂತ ಅಂದ್ಲು. ಸೊ ಹಾಗಾಗಿ ಕೊಡಿಸಿದ್ದು. ಎಲ್ಲ ಕಡೆನೂ ನನ್ನ ಸ್ಲಿಪ್ಪರೇ ಹಾಕ್ಕೊಂಡು ಓಡಾಡೋಳು. ಅದು ನಾನು ಇದನ್ನು ತಗೋ ಅಂತಂದೆ, ಇದು ಚೆನ್ನಾಗಿತ್ತು, ನೀನು ತಗೋ ಅಮ್ಮ ಅಂತ ಅಂದ್ಲು. ಇನ್ನು ನಮ್ಮ ಮನೆಯವ್ರು ಬೈದಾಕ್ಬಿಡ್ತಾರೆ ಅಷ್ಟೇ. ನನ್ನ ಹತ್ರ ಚಪ್ಪಲಿ ಇದೆ, ಮತ್ತೆ ತಗೊಂಡೇನು ತಲೆ ಮೇಲೆ ಒಟ್ಕೊತೀಯ ಅಂತ ಡೈರೆಕ್ಟಾಗೆ ಬೈದ್ಬಿಡ್ತಾರೆ. ಸೊ ಅದಕ್ಕೆ ನೀನು ಮಾತ್ರ ತಗೋ, ನನಗೆ ಬೇಡ ಅಂದ್ಬಿಟ್ಟು ಅವಳು ಕೊಡಿಸ್ದೆ. ಅವಳು 2ರಲ್ಲಿ ಯಾವುದಾದ್ರೂ ತಗೋ ಅಂದೆ. ಸೊ ಅವಳು ಇದನ್ನು ಹಾಕಿ ನೋಡಿದ್ಲು. ಇದು ಅವಳಿಗೆ ಚೆನ್ನಾಗೇ ಕಾಣಿಸ್ತಾ ಇತ್ತು. ಏನು ಅವಳು ಇದನ್ನು ಲೈಕ್ ಮಾಡಿಲ್ಲ, ಅವಳಿಗೆ ಅದು ವೈಟದು ಇಷ್ಟ ಆಯಿತು ಅಂದ್ಬಿಟ್ಟು ವೈಟದು ತೊಗೊಂಡ್ಲು. ಇನ್ನು ಸ್ಕೂಲ್ ಶೂನು ಬೇಕಿತ್ತು, ಬಟ್ ಅಲ್ಲೇನೂ ಇರಲಿಲ್ಲ. ಐ ಥಿಂಕ್ ಏನು ಸಮ್ಮರ್ ಎಂಡ್ ಆ ಥರ ಏನಾದ್ರು ಮಾಡ್ತಿದ್ದಾರೋ ಏನೋ, ಮಂತ್ ಎಂಡೋ ಏನೋ ಗೊತ್ತಿಲ್ಲ. ಜಾಸ್ತಿ ಪ್ರಾಡಕ್ಟ್ಗಳೆಲ್ಲ ಇರಲಿಲ್ಲ ಅಷ್ಟು ನೋಡಿದ್ವಿ. ಇನ್ನು ಬಟ್ಟೆಗಳು ನೋಡಿದ್ರೆ ಹುಚ್ಚಿಡಿಯುತ್ತೆ ನನಗೆ, ತೊಗೊಬೇಕು ಅಂತ. ನಾನು ಅದಕ್ಕೆ ಹೋಗಲಿಲ್ಲ, ನನ್ನ ಮಗಳೇ ಬಿಡಲಿಲ್ಲ. ಇನ್ನೇನು ತೊಗೊಳಕ್ಕೆ ಬಂದು ಅದನ್ನು ಮಾತ್ರ ನೋಡು, ಅದೆಲ್ಲ ನೋಡಬೇಡ ಬಾ ಅಂತ ಹಿಂಗೆ ಕರ್ಕೊಂಬಂದ್ಬಿಟ್ಲು. ಸೊ ಅವಳು ಬ್ಯೂಟಿ ಪ್ರಾಡಕ್ಟ್ ಹತ್ರ ಕರ್ಕೊಂಬಂದ್ಲು ಅವಳೇನೆ. ಸರಿ ನೋಡೋಣ, ಇದೊಂದು ನೈಲ್ ಪಾಲಿಶು ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಟ್ರಯಲ್ಗೆ ಇಟ್ಟಿರ್ತಾರೆ. ಒಂದೊಂದನ್ನು ಹಚ್ಕೊಂಡು ನೋಡಬೇಕು. ಅದು ಒಂದೇ ಬೆಳ್ಳಿಗೆ ಅವ್ರ ಪಕ್ಕದಲ್ಲೇ ನಮ್ಮನ್ನೇ ನೋಡ್ತಾ ಇರ್ತಾರೆ. ಟ್ರಯಲ್ ಇರೋದ್ರಲ್ಲೇ ಮಜಾ ಮಾಡಿಬಿಡ್ತೀವಿ ಅಂದ್ಬಿಟ್ಟು, ಎಲ್ಲ ಕೈಗೂ ಹಚ್ಕೊಂಡ್ಬಿಡ್ತೀವಿ ಅಂದ್ಬಿಟ್ಟು. ನಾನು ಹಾಗೆ ಅಬ್ಸರ್ವ್ ಮಾಡ್ತಾಯಿದ್ದೆ. ನನ್ನ ಮುಂದೆನೇ ಒಂದು ಹುಡುಗಿ ನಿಂತ್ಕೊಂಡಿತ್ತು. ನಾನು ಎಲ್ಲ ಬೆಳಗ್ಗೆ ಹಚ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಆಯಿತಾ, ಆ ಹುಡುಗಿ ಅಬ್ಸರ್ವ್ ಮಾಡ್ತಾ ಇದ್ದಿದ್ದು ನೋಡಿ ಸುಮ್ಮನೆ ಆಗಿಬಿಟ್ಟೆ. ಇನ್ನು ನನ್ನ ಮಗಳು ನೋಡಿ ಡಬ್ಬ ಕಲರ್ ತೊಗೊಂಡಿದ್ದಾಳೆ. ಅವಳಿಗೆ ಇದು ಇಷ್ಟ ಆಯ್ತಂತೆ, ನನಗೇನು ಇಷ್ಟ ಆಗಲಿಲ್ಲ. ಅದಾದಮೇಲೆ ಬ್ಲ್ಯಾಕ್ ಇಷ್ಟ ಆಯಿತು ಅಂದ್ಲು, ನನಗೆ ಇಷ್ಟ ಆಗಿಲ್ಲ, ಆದರೂ ಇನ್ನು ಕೊಡಿಸಿಲ್ಲ ಅಂದರೆ ಬೇಜಾರು ಮಾಡ್ಕೊತಾಳೆ ಅಂತ ಅವಳಿಗೆ ಬ್ಲ್ಯಾಕು, ನನಗೆ ಈ ಪಿಂಕು ತೊಗೊಂಡ್ವಿ. 2 ನೈಲ್ ಪಾಲಿಶು, ಇನ್ನು ಅದೊಂದು ಜೊತೆ ಸ್ಲಿಪ್ಪರ್ನ ತೊಗೊಂಡ್ವಿ. ಇದು ಎಂಥ ಫೌಂಡೇಶನ್ ಕ್ರೀಮ್ಗಳು. ನಾನು ಏನು ಕ್ರೀಮ್ಗಳು ಹಚ್ಚಲ್ಲ, ಬಟ್ ನೋಡಿದ್ರೆ ತೊಗೊಬೇಕು ಅಂತ ಆಸೆ ಆಗುತ್ತೆ. ಇದನ್ನು ಒಂದು ಅರ್ಧ ಗಂಟೆ ನಾನು ನನ್ನ ಮಗಳು ಟೈಮ್ ವೇಸ್ಟ್ ಮಾಡಿದ್ವಿ ಇವನ್ನ ನೋಡ್ಕೊಂಡೇನೆ. ಬಟ್ ತೊಗೊಂಡಿದ್ದಂತೂ ಇಲ್ಲ. ಲಿಫ್ಟಿಗೂ ಇನ್ನೇನು ಜಾಸ್ತಿ ಹಚ್ಕೊಳ್ಳಲ್ಲ. ಇನ್ನು ನನ್ನ ಮಗಳು ಇದು ಪರ್ಸ್ ತೊಗೋ ಅಮ್ಮ, ಎಲ್ಲ ಕಡೆ ತೊಗೊಂಡೋಗೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಲು. ಓಕೆ ಅಂತ ನೋಡಿದ್ರೆ ಅದಕ್ಕೆ 250 ಇತ್ತು MRP. ಸೊ ಜಾಸ್ತಿ ಆಯಿತು, ಬೇಡ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅಲ್ಲೇನೇನಿತ್ತು ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡೆ. ಲಿಪ್ಟಿಕ್ಕು ಮೇಕಪ್ ಅಂತ ಎಲ್ಲ ಏನು ಜಾಸ್ತಿ ಮಾಡ್ಕೊಳ್ಳಲ್ಲ, ಅವಳು ಮಾಡ್ಕೊಳ್ಳಲ್ಲ, ನಾನು ಮಾಡ್ಕೊಡಲ್ಲ. ಸೊ ನೋಡೋಕೆ ಇಷ್ಟ ಆಗುತ್ತೆ ಅಷ್ಟೇ. ಎಲ್ಲ ಇರಬೇಕು ಅಂತ ಅನಿಸುತ್ತೆ. ನಮ್ಮ ಹೆಣ್ಮಕ್ಳು ಹಿಂಗೆ ಅಲ್ವಾ, ಎಲ್ಲದೂ ಇರಬೇಕು ಒಟ್ಟಿನಲ್ಲಿ ಮನೇಲಿ. ನಾವು ಹಚ್ಕೊತೀವೋ ಬಿಡ್ತೀವೋ ಅದನ್ನೇ ನೆಕ್ಸ್ಟು ಮಾತ್ರ ಮನೆಯಲ್ಲಿ ಎಲ್ಲದೂ ಇರಬೇಕು. ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಹೋಗಿ ನಿಂತ್ಕೊಂಡ್ರೆ ಇದಿಲ್ಲ ಅಂತ ಇರಬಾರ್ದು. ಇನ್ನು ಈ ಕಡೆ ಇದು ಮೊಬೈಲ್ಗೆ ಯಾರೋ ಒಬ್ಬರು ಕೀ ಬಂಚ್ ಹಾಕ್ಕೊಂಡಿದ್ರು ಈ ಥರ. ನಾನು ಸೊ ನೋಡೋಣ ಅಂತ ನೋಡಿದೆ. ಮತ್ತು ನಮ್ಮ ಮನೆಯವ್ರು ಐಫೋನ್ ಹಿಡ್ಕೊಂಡು ಈ ಥರ ಹಾಕ್ಕೊಂಡ್ರೆ ಜಾತ್ರೆ ಮಾಡ್ಕೊಂಡು ಅಂತ ಬೈತಾರೆ ಅಂದ್ಬಿಟ್ಟು ಸುಮ್ಮನೆ ಆದೆ.
ಬಟ್ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡ್ರೆ. ಬಟ್ ನಮ್ಮ ಮನೆಯವ್ರು ಬೇಡ ಅಂತ ಅಂತಾರೆ, ಅವ್ರಿಗೆ ಇಷ್ಟ ಆಗಲ್ಲ. ನನ್ನ ಮಗಳು ಈ ಸರ ಲೈಕ್ ಮಾಡಿದ್ಲು. ಲಾಸ್ಟ್ ಟೈಮು ಹಿಂಗೆ ತೊಗೊಂಡ್ಲು, ಒಂದೇ ದಿನಕ್ಕೆ ಅವಳು ಬೆವ್ರ್ತಾಳೆ, ಸೊ ಕಪ್ಪಾಗೋಯ್ತು. ಅದಕ್ಕೆ ಬೇಡ ಬಾಮ್ಮ ಅಂತ ಈ ಕಡೆ ಕರ್ಕೊಬಂದೆ. ಸರಿ, ಈ ಕಡೆ ಬಂದರೆ ಇದು ಫೇಶಿಯಲ್ದು ಕಿಟ್ ಇತ್ತು. ಏನೇನಿತ್ತು ಅಂದರೆ ಒಂದು ಫೇಸ್ ಕ್ರೀಮ್ ಇರುತ್ತೆ, ಒಂದು ಫೇಶಿಯಲ್ಲು, ಇನ್ನೊಂದು ಎಂತ ಮಾಯ್ಶ್ಚರೈಸರ್, 3 ಇರುತ್ತೆ ಕಿಟ್ಟು. ಇದು 300 ರುಪೀಸ್ ಇತ್ತು. ಇದನ್ನು ಕೊಡ್ಸೋಕ್ಕೇನಿಲ್ಲ. ಇನ್ನು ಸಣ್ಣ ವಯಸ್ಸಿಗೆ ಏನೇನೋ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿದ್ರೆ ಸ್ಕಿನ್ಗೆ ಏನಾದರೂ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಬೇಡ ಅಂದ್ಬಿಟ್ಟು ಕರ್ಕೊಂಬಂದರೆ. ಮತ್ತು ಇದೂ ಏನೋ ಸ್ಕಿನ್ ಕೇರ್ದೆ ಪ್ರಾಡಕ್ಟ್ಗಳು. ಪರ್ಫ್ಯೂಮ್ ನೋಡಿ ಯಾವ ಶೇಪಲ್ಲಿ ಕೊಟ್ಟಿದ್ದಾರೆ, ಹಾರ್ಟ್. ಅವನ್ನ ನೋಡಿ ಆದ್ರೂ ತೊಗೊಂಬಿಡ್ಬೇಕು ನಾವು ಅನಿಸ್ಬೇಕು ಅವ್ರಿಗೆ. ಆ ಥರ ನಮಗೆ ಅಟ್ರ್ಯಾಕ್ಟ್ ಮಾಡ್ತಾರೆ ಈ ಪ್ರಾಡಕ್ಟ್ನೆಲ್ಲ ಮಾಡೋರು. ಸೊ ನಾನೇನು ಪರ್ಫ್ಯೂಮ್ ಎಲ್ಲ ಯೂಸ್ ಮಾಡಲ್ಲ, ನನಗೆ ಅಷ್ಟು ಇಷ್ಟನೇ ಆಗಲ್ಲ. ನನಗೆ ವಾಮಿಟ್ ಬಂದುಬಿಡುತ್ತೆ ಟ್ರಾವೆಲ್ ಟೈಮೆಲ್ಲ. ಈ ಪರ್ಫ್ಯೂಮ್ ಸ್ಮೆಲ್ಲೆಲ್ಲ ನೋಡಿಬಿಟ್ರೆ ನನಗೆ ಆಗೋದೇ ಇಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಶೇಪ್ ಎಷ್ಟು ಚೆನ್ನಾಗಿದೆ. ಇದು ಎಷ್ಟು 300 ಎಷ್ಟೋ ಇತ್ತು, ಅಷ್ಟೇ. ನನ್ನ ಮಗಳವೇನೇನೋ ನೋಡ್ತಾ ಇದ್ಲು, ಫೇಸ್ಗೆ ಹಚ್ಕೊಳ್ಳೋದು ಆಳ ಮೂಳ ಅಂದ್ಕೊಂಡು. ನಾನು ಸುಮ್ಮನೆ ಜಸ್ಟ್ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಬಟ್ ಏನೋ ತೊಗೊಳ್ಳೋಣ ಅಂತ ಬಂದು ಇನ್ನೇನೋ ತೊಗೊಂಡ್ವಿ, ಅದೇ ಬೇಜಾರಾಗಿದ್ದು. ಇನ್ನು ಈ ಕಡೆ ಬಂದರೆ ಕ್ಲಿಪ್ಸ್ಗಳು ಚೆನ್ನಾಗಿರುತ್ತೆ. ಬೆಕ್ಕಿಗೆ ಕ್ಲಿಪ್ಸ್ ತೊಗೊಳ್ಳೋಣ ಅಂತ ಹುಡುಕ್ತಾ ಇದ್ವಿ. ಇನ್ನು ನಮಗೆ ಇದೆ ಈ ಥರ ಕ್ಲಿಪ್ಗಳೆಲ್ಲ. ನಾನು ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ಡಿಸೈನ್ಸ್ ಯಾವ್ಯಾವ ಥರ ಇರುತ್ತೆ ಅಂದ್ಬಿಟ್ಟು. ನಾವು ನಮ್ಮ ಬೆಕ್ಕಿಗೆ ಒಂದಿನ ಮೇಕಪ್ ಮಾಡಿಬಿಟ್ಟು ವೀಡಿಯೋನ ಮಾಡೋಣ ಅಂದ್ಬಿಟ್ಟು ಸಣ್ಣದು ಕ್ಲಿಪ್ಗಳನ್ನ ಹುಡುಕ್ತಾ ಇದ್ವಿ. ಸೊ ಈ ಥರದ್ದು ಇದೆ. ನಾನು ಮೊನ್ನೆ ಚಿಕ್ಕಪೇಟೆಗೆ ಮಲ್ಲೇಶ್ವರಂಗೆ ಹೋಗಿದ್ದೆ ಅಲ್ವಾ, ಅಲ್ಲಿಂದ ತೊಗೊಂಬಂದಿದ್ದೀನಿ ಕ್ಲಿಪ್ಸ್ಗಳೆಲ್ಲ. ಅಯ್ಯೋ ಎಷ್ಟಪ್ಪ ಕ್ಲಿಪ್ಸ್ಗಳು, ಬೇಕಾದಷ್ಟಿದೆ. 79 ರುಪೀಸು ಅದು 2ಕ್ಕೆ. ಇಲ್ಲಿ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಹಾಗೆ ಇದು ಚಿಕ್ಕದು ಎಲ್ಲ ಕಾಣಿಸ್ತು ಅಲ್ವಾ, ಸೊ ನಮ್ಮ ಬುಜ್ಜಿಗೆ ಚೆನ್ನಾಗಿ ಕಾಣಿಸ್ತೇವೆ ಕ್ಲಿಪ್ಗಳು ಅಂದ್ಬಿಟ್ಟು ಇಲ್ಲಿದೆ ನೋಡಿ. ಇದು ನನಗಿಷ್ಟ ಆಯಿತು. ಬಟ್ ನನ್ನ ಮಗಳಿಗೆ ಇದು ಇಷ್ಟ ಆಗಲಿಲ್ಲ. ಅವಳಿಗೆ ಆ ಕಡೆ ಸ್ಟಾರ್ದು ಇದೆ, ಅದು ಅವಳಿಗೆ ಇಷ್ಟ ಆಯಿತು, ಇದು ನನಗೆ ಇಷ್ಟ ಆಯಿತು. ಸೊ ಅದನ್ನು ತೊಗೊಂಡ್ರೆ ಅವಳಿಗೆ ಬೇಜಾರು, ಇದನ್ನು ತೊಗೊಂಡ್ರೆ ಅವಳಿಗೆ ಬೇಜಾರು, ಅದನ್ನು ತೊಗೊಂಡ್ರೆ ನನಗೆ ಬೇಜಾರು. ಅದಕ್ಕೆ ಯಾವುದು ಬೇಡ ಬಾಮ್ಮ ಅಂತ ಸುಮ್ಮನೆ ಕರ್ಕೊಂಬಂದ್ಬಿಟ್ಟೆ. ಇನ್ನೊಂದು ಸಲ ನೋಡಿ ಚಿಕ್ಕಪೇಟೆಗೆಲ್ಲರೂ ಹೋದರೆ ಅಲ್ಲಿ ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಅದು. ಅಲ್ಲಿ 20 ರೂಪಾಯಿಗೆ ಸಿಕ್ಬಿಡುತ್ತೆ ಇದು. ಇಲ್ಲಿ 80 ರುಪೀಸ್ ಇದೆ, 79. ಚಿಕ್ಕಪೇಟೆ ಇಲ್ಲ ಮಲ್ಲೇಶ್ವರಮಲ್ಲಿ 20 ರೂಪಾಯಿಗೋ ಇಲ್ಲ 50 ರೂಪಾಯಿಗೂ ಸಿಗ್ಬೋದು. 50 ರೂಪಾಯಿಗಂತೂ ಸಿಗುತ್ತೆ. ಸೊ ಫೈನಲಿ 556 ಎಷ್ಟೋ ಆಯಿತು. ಸರಿ, ಅಲ್ಲಿಂದ ಬಂದ್ವಿ. ಫುಲ್ಲು ರೋಡ್ ಜಾಮ್ ಇದ್ದದಕ್ಕೆ ಒಂದು ಎಳ್ನೀರು ಕುಡಿಯೋಣ ಅಂತ ಬಂದ್ವಿ. ಎಳ್ನೀರು ನೋಡಿದ್ರೆ ಗಗನಕ್ಕೆ ಏರಿದೆ ಅಪ್ಪ. ಎಳ್ನೀರು ರೇಟು 70 ರೂಪಾಯಿ ಒಂದು ಎಳ್ನೀರು. ಅದರಲ್ಲಿ ಕೊಟ್ರೆ ಗಂಜಿ ಇರೋದು ಎಳ್ನೀರು ಕೊಡಿ ಅಂದರೆ ನೋಡಿ ಎಂಥ ನೀರು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಗ್ಲಾಸ್ ಕೂಡ ನೀರಿರಲ್ಲ ಗೊತ್ತಾ. 70 ರೂಪಾಯಿ ಕೊಡಬೇಕು ಅಂದರೆ ನನ್ನ ಹೊಟ್ಟೆ ಎಷ್ಟು ಉರಿಬೇಕು ಹೇಳಿ. ಅಯ್ಯೋ ದೇವ್ರೆ, ಯಾವ್ದಾದ್ರು ರೈತರ ಮಗಳಾದರೂ ಆಗಿ ಹುಟ್ಟಿದಿದ್ರೆ ಹೋಗಿ ದಿನ ಒಂದೊಂದು ತೋಟದಲ್ಲಿ ಎಳ್ನೀರಾದರೂ ಕುಡ್ಕೊಂಬರ್ಬೋದಿತ್ತಲ್ವಾ ಅಂತ ಅನಿಸ್ಬಿಡ್ತು. ಅವಾಗೆ ಜಿಗುಪ್ಸೆ ಬಂದುಬಿಡ್ತು ಜೀವನದ ಮೇಲೆ. ಯಾಕಾದರೂ ರೈತರ ಮಗಳಾಗಿ ಹುಟ್ಲಿಲ್ವೋ ನಾನು ಅಂದ್ಬಿಟ್ಟು ಎಳ್ನೀರಂತೂ ಕುಡ್ದಿದ್ದು ಇಷ್ಟ ಆಯಿತು. ನಾನು ಎಳ್ನೀರನ್ನ ಜಾಸ್ತಿ ಕುಡಿಯೋದು ಗಂಜಿ ತಿನ್ನೋದಕ್ಕೋಸ್ಕರ. ನನಗೆ ಎಳ್ನೀರು ಒಳಗಡೆ ಗಂಜಿ ಇರುತ್ತೆ ಅಲ್ವಾ, ಗಂಜಿ ಅಂದರೆ ಸ್ವಲ್ಪ ಇದು ತುಂಬ ತೆಳು ಇದೆ ಗಂಜಿ ಇವ್ರು ಕೊಟ್ಟಿರೋದು. ಇದಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ ನೋಡಿ, ಆ ಥರ ಗಂಜಿ ಅಂದರೆ ತುಂಬ ಇಷ್ಟ ನನಗೆ ತಿನ್ನೋದಕ್ಕೆ. ಅದು ನೀರು ಸ್ವೀಟಾಗಿರುತ್ತೆ, ಗಂಜಿನೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅದಾದಮೇಲೆ ಇಲ್ಲೇ ಮನೆ ಹತ್ರ ಬಂಗಾರಪೇಟೆ ಚಾಟ್ಸ್ ತಿನ್ನೋಣ ಅಂತ ನೋಡ್ಕೊಂಬಂದ್ವಿ. ಅಲ್ಲೆಲ್ಲೂ ರೋಡಲ್ಲಿ ಕಾಣಿಸಿಲ್ಲ. ಸೊ ಮನೆ ಹತ್ರನೇ ಪಾನಿಪುರಿ ಇತ್ತು. ಪಾನಿಪುರಿನ ಒಂದೊಂದು ಪ್ಲೇಟ್ ಇಬ್ಬರೂ ತಿನ್ಕೊಂಡ್ವಿ. ಇವತ್ತೇನೋ ಪಾನಿಪುರಿನೂ ಅಷ್ಟು ಇಷ್ಟ ಆಗಲಿಲ್ಲ. ಏನೋ ಅಂದ್ಕೊಂಡು ಇನ್ನೇನೋ ಮಾಡ್ಕೊಂಬಂದಿದ್ದಾಯಿತು. ಸೊ ಇದು ನನ್ನ ಇವತ್ತಿನ ವ್ಲಾಗು. ಹೇಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೈಪ್ ಮಾಡಿ. ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಗಿದೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದು ನಮ್ಮ ಮನೆ ರೋಡು. ಮನೆ ಕಟ್ಟೋ ಕೆಲಸ ಇನ್ನೂ ಅರ್ಧಂಬರ್ಧ ಆಗಿ ಬಿಟ್ಟಿದೆ. ಅದು ಯಾವಾಗ ಫಿನಿಷ್ ಆಗುತ್ತೋ ಅದು ಅಂತೂ ನನಗೆ ಗೊತ್ತಿಲ್ಲ. ಸೊ ಮುಂದೆ ನೋಡ್ಕೊತ ಮುಂದೆ ಹಂಸಾಕ್ಬಿಟ್ಟಿದ್ದಾರೆ. ಬ್ರೇಕ್ ಹಿಡಿಯೋದನ್ನೇ ಮರೆದೋಗ್ಬಿಟ್ಟೆ. ಸರಿ, ಓಕೆ, ಬಾಯ್, ಸಿ ಯು ಗೈಸ್, ಲವ್ ಯು ಆಲ್, ಟೇಕ್ ಕೇರ್. ನನ್ನ ವೀಡಿಯೋಗೋಸ್ಕರ ಕಾಯ್ತಾ ಇರ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.